ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನೀವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಿಮ್ಮ ಸಮಸ್ಯೆಗಳಿದ್ದಲ್ಲಿ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ತಿಳಿಸಬಹುದು. ಈಗ ಮೊದಲನೇದಾಗಿ ಪಾರ್ವತಮ್ಮನವರು ಹೊಸಪೇಟೆಯಿಂದ ಕರೆ ಮಾಡಿದ್ದಾರೆ. ಪಾರ್ವತಮ್ಮ, ನಿಮ್ಮ ಸಮಸ್ಯೆ ಹೇಳಿ. ಹಲೋ. ಹೇಳಿ, ನಿಮ್ಮ ಸಮಸ್ಯೆ ಹೇಳಿ. ಅದೇ ನನಗೆ ರಾತ್ರಿ ಸ್ವಲ್ಪ ನಿದ್ದೆ ಬರ್ತಾ ಇಲ್ಲ. 1:30, 2 ಆದ್ಮೇಲೆ ಸ್ವಲ್ಪ ನಿದ್ದೆ 4 ಗಂಟೆವರೆಗೆ ನಿದ್ದೆ ಬರ್ತದೆ. ಅದು ಬಿಟ್ಟು ಬೇರೆ ಏನೋ ತೊಂದರೆ ಇದೆಯಮ್ಮ? ಬೇರೆ ಏನು ತೊಂದರೆ ಇಲ್ಲ ಸರ್. ಶುಗರ್ ಒಂದು 15 ದಿವಸಕ್ಕೆ ಒಂದ್ಸಲ ಚೆಕ್ ಮಾಡ್ಕೊಂತೀನಿ. ಮೊನ್ನೆ ಸ್ವಲ್ಪ ಜಾಸ್ತಿ ಆಗಿದ್ರೆ ಮತ್ತೆ ಈ ಫೈಲ್ನಲ್ಲಿ ಬರೆದಿದ್ರು ಸ್ವಲ್ಪ ಇನ್ಸುಲಿನ್ ಜಾಸ್ತಿ ಹಾಕೋ ಅಂತೇಳಿ ಅದೇ ಟೈಪ್ ಹಾಕೊಂಡೆ. ಈಗ 3 ವರ್ಷ ಆಯ್ತು ಸರ್ ಆಪರೇಷನ್ ಆಗಿ, ಬೈಪಾಸ್ ಆಗಿ. ಸರಿ, ಆವಾಗಲಿಂದನೂ ಸ್ವಲ್ಪ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಆ ನಿದ್ದೆ ಬರದೇ ಇರೋ ಟೈಮಲ್ಲಿ ಏನಾದ್ರು ಚಿಂತೆ ಮಾಡೋದು, ಬೇಜಾರು ಮಾಡ್ಕೊಳ್ಳೋದು, ಟೆನ್ಷನ್ ಮಾಡ್ಕೊಳ್ಳೋದು ಹಾಗೇನೋ ಉಂಟಮ್ಮ? ಇಲ್ಲ ಸರ್, ಏನಿಲ್ಲ. ಟೆನ್ಷನ್ ಏನು ಮಾಡ್ಕೊಳಲ್ಲ ಸರ್. ನಾನು ರಾತ್ರಿ 7:30ಗೆಲ್ಲ ಊಟ ಮಾಡ್ತೀನಿ. ಆಮೇಲೆ ಮತ್ತೆ ಮಲ್ಕೊಳ್ಳೋದಕ್ಕೆಲ್ಲ 10 ಗಂಟೆ ಆಗ್ತದೆ. 10 ಗಂಟೆ ಮಲ್ಕೊಂಡು 1:30ವರೆಗೂ ನಿದ್ದೆ ಬರೋದಿಲ್ವಾ? ಇಲ್ಲ ಸರ್, ಬರಲ್ಲ. ಸೊ ರೆಗ್ಯುಲರ್ಲಿ ಆ ಥರ ಹಂಗೆ ಆಗ್ತಿದೆ ಅಂದರೆ ನೀವು ಟೆಸ್ಟ್ ಮಾಡಿಸ್ಕೊಳ್ಬೇಕಮ್ಮ. ಹೌದೇನು ಸರ್? ಹೌದೌದು, ಅದು ಸ್ಟ್ರೆಸ್ನಿಂದನೇ ಇರಬಹುದು, ಟೆನ್ಷನಿಂದನೇ ಇರಬಹುದು, ಅಥವಾ ಬೇರೆ ಕಾರಣಗಳು ಇರಬಹುದು. ಬಟ್ ಈ ವಯಸ್ಸಲ್ಲಿ ಅದು ಟೆನ್ಷನಿಂದ ಜಾಸ್ತಿ ಇರ್ಬೋದು ಅಂತ ಹೇಳಿ ಕಂಪ್ಲೀಟಾಗಿ ಇದು ಟೆನ್ಷನ್ಗೆ ಏನೇನು ಕಾರಣ ಇರ್ಬೋದು, ಏನಾಗುತ್ತೆ ನೋಡಿ. ಇದು ಟೆನ್ಷನಲ್ಲಿ ಒಂದೊಂದು ಸತಿ ನಮ್ಗೆ ಗೊತ್ತಾಗುತ್ತೆ, ಇವಾಗ ನನಗೆ ಟೆನ್ಷನ್ ಎಕ್ಸಾಮ್ನಿಂದ ಬರುತ್ತೆ ಅಂತ. ಕೆಲವೊಂದು ಸತಿ ಅದು ಮನಸ್ಸು ಒಳಗಡೆ ಇರುತ್ತೆ ಟೆನ್ಷನ್ನು, ಅದಷ್ಟು ಬೇಗ ನಮ್ಗೆ ಗೊತ್ತಾಗೋದಿಲ್ಲ, ಕಾರಣನೇ ಗೊತ್ತಿರೋದಿಲ್ಲ, ಒಳೊಳಗೆ ತಿಂತಾ ಇರುತ್ತೆ ಒಂಥರ. ಸೊ ಆ ಥರ ಏನಾರು ಅಕಸ್ಮಾತ್ ಇದ್ರೂ ಈ ಥರ ಆಗುತ್ತೆ. ಸೊ ಅದನ್ನು ಸರಿಯಾಗಿ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗತ್ತೆ. ಹತ್ತಿರದಲ್ಲೇ ಬಳ್ಳಾರಿನಲ್ಲಿ ಯಾರನ್ನ ಸೈಕಾಟ್ರಿಸ್ಟ್ ಇದ್ದಾರೆ, ಅಲ್ಲಿ 5 ಜನ ಇದ್ದಾರೆ. ಸೊ ಯಾರ ಥರ ಬೇಕಾದ್ರೂ ಮೀಟ್ ಮಾಡ್ಬೋದು ನೀವು. ಓಕೆ, ಮುಂದಿನ ಕರೆಯನ್ನು ಪುಷ್ಪ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಿಮ್ಮ ಸಮಸ್ಯೆ ಏನು ಹೇಳಿ ಪುಷ್ಪ? ಹಲೋ. ಪುಷ್ಪ, ನಿಮ್ಮ ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ನಮಗೆ ಒಂದು ಸ್ವಲ್ಪ, ನನಗೆ 35 ಏಜ್ ಆಗಿದೆ. ಎಲ್ಲ ಕಡೆನೂ ಹಾಸ್ಪಿಟ್ಲಲ್ಲಿ ತೋರಿಸ್ತೀನಿ, ಎಲ್ಲ ಚೆಕಪ್ನೂ ನಾರ್ಮಲ್ ಅಂತ ಬರ್ತಾ ಇದೆ. ಆದ್ರೆ ನನಗೊಂದ್ ಸ್ವಲ್ಪ ಆತಂಕ, ಗಾಬರಿ, ಸುಸ್ತಾಗೋದು, ಆಮೇಲೆ ಎದೆ ಹೊಡ್ಕೊಳ್ಳೋದು, ಎದೆ ನೋವು ಬರೋದು, ಹಿಂಗೆಲ್ಲ ಗಾಬರಿ ಆಗ್ತಾ ಇದೆ. ನೈಟ್ ಸಂಜೆ ಆಗ್ತಿದ್ದಂಗೆಲ್ಲ ಈ ತರ ನನಗೆ ಶುರು ಆಗ್ತಾ ಇದೆ. ನನಗೇನ್ ಕಾಯಿಲೆ ಅಂತಾನು ಯಾರು ಹೇಳ್ತಾನೆ ಇಲ್ಲ. ಎಲ್ಲ ಇದ್ರಲ್ಲೂ ಟೆಸ್ಟ್ ಅಲ್ಲೂ ನಾರ್ಮಲ್ ಅಂತ ಬರ್ತಾ ಇದೆ. ಥೈರಾಯ್ಡ್ ಎಲ್ಲ ಮಾಡ್ತಿದೀನಿ. ಈ ಆತಂಕ, ಗಾಬರಿ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ನನಗೆ. ಏನ್ ಕಾಯಿಲೆ ಅಂತ ನೀವೇ ಹೇಳ್ಬಿಟ್ಟಿದ್ದೀರಲ್ಲ. ಅವಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ ಗಾಬರಿಯಲ್ಲಿ ಏನೇನು ಸಿಮ್ಟಮ್ಸ್ ಆಗುತ್ತೆ ಅಂತ. ಅದರಲ್ಲಿ ಎಲ್ಲ ಸಿಮ್ಟಮ್ಸು ಹೇಳ್ಬಿಟ್ಟಿದ್ದಾರೆ. ಸೊ ಆತಂಕದ್ದು ನಾವು ಸ್ಟ್ರೆಸ್ ಅಂತ ಏನು ಹೇಳ್ತೀವಿ, ಟೆನ್ಷನ್ ಅಂತ ಏನು ಹೇಳ್ತೀವಿ, ಅದರದ್ದೇ ಕಾಯಿಲೆ ಇರೋದು. ಅದಕ್ಕೆ ಬ್ಲಡ್ ಟೆಸ್ಟ್ಗಳಲ್ಲಿ ಮಾಡಿದಾಗ ಕೆಲವೊಂದರಲ್ಲಿ ಗೊತ್ತಾಗುತ್ತೆ. ಬಟ್ ನಾನು ಆವಾಗಲೇ ಡಿಸ್ಕಸ್ ಮಾಡ್ದಂಗೆ ಬ್ರೈನ್ನಲ್ಲಿರುವ ರಾಸಾಯನಿಕ ಪದಾರ್ಥಗಳನ್ನ ನಾವು ಯೂಶಲಿ ಟೆಸ್ಟ್ ಮಾಡೋಕ್ಕಾಗಲ್ಲ. ಅದರ ಏರ್ಪೇರಿಂದ ಈ ಥರಂಗೆ ಆಗೋದು. ಸೊ ಥೈರಾಯ್ಡ್ ನಾರ್ಮಲ್ ಇದೆ ಅಂತ ಹೇಳಿದ ತಕ್ಷಣವೇ ಆತಂಕ ಇದೆ ಇಲ್ಲ ಅಂತ ಅಲ್ಲ. ಸೊ ಇದೂ ಟೆನ್ಷನ್ದೇ ಕಾಯಿಲೆ. ಇದನ್ನು ಟ್ರೀಟ್ಮೆಂಟ್ ಮಾಡಬಹುದು. ಅದಕ್ಕೆ ಮಾತ್ರೆಗಳು ಬೇಕಾಗುತ್ತೆ, ಕೌನ್ಸಿಲಿಂಗು ಸಹ ಬೇಕಾಗುತ್ತೆ. ನೀವು ಯಾರನ್ನ ಸೈಕಾಟ್ರಿಸ್ಟ್ನ ಮೀಟ್ ಮಾಡಿಮ್ಮ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಮುಂದಿನ ಕರೆಯನ್ನು ಶೋಭಾ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಶೋಭಾ ಅವರೇ, ನಿಮ್ಮ ಸಮಸ್ಯೆ ಹೇಳಿ. ಹಲೋ ಶೋಭಾ, ನಿಮ್ಮ ಸಮಸ್ಯೆ ಹೇಳಿ. ರಾತ್ರಿ ಹೊತ್ತು ನಿದ್ದೆ ಬರೋದು ತುಂಬಾ ಲೇಟ್ ಆಗುತ್ತೆ. ಆಮೇಲೆ ನಿದ್ದೆ ಮಾಡಿದ್ರು 3 ಗಂಟೆಗೆಲ್ಲ ಎಚ್ಚರ ಆಗ್ಬಿಡುತ್ತೆ. 3 ಗಂಟೆಗೆ ಎಚ್ಚರ ಆಗ್ಬಿಟ್ರೆ ತುಂಬಾ ಬೇಜಾರ್ನಲ್ಲಿ ಇರ್ತೀನಿ. ಏನೇನೋ ಬೇಜಾರ್ನೆಲ್ಲ, ಕಷ್ಟಗಳೆಲ್ಲ ನೆನ್ಸ್ಕೊಂಡು ಅಳು ಬರುತ್ತೆ. ಈಗ 1 ಇಯರ್ ಬ್ಯಾಕು ನಮ್ಮ ಹಸ್ಬೆಂಡ್ ತೀರೋಗ್ಬಿಟ್ರು ಹಾರ್ಟ್ ಅಟ್ಯಾಕ್ ನಲ್ಲಿ. ಆ ಟೆನ್ಷನ್ ತುಂಬಾ ಇದೆ. ಜೊತೆಗೆ ಅಕ್ಕ ತಂಗಿರು ಯಾರು ಸಪೋರ್ಟ್ ಕೊಡ್ತಾ ಇಲ್ಲ, ಒಂಥರ ಬೇಜಾರ್ನಲ್ಲಿದೆ. ಅವರೆಲ್ಲ ತುಂಬಾ ಮನಸ್ಸು ನೋಯಾಗೆ ಕೆಲವೊಂದ್ಸಲ ಮಾತಾಡಿದ್ದಾರೆ. ಅದೆಲ್ಲ ನೆನ್ಸ್ಕೊಂಡು ತುಂಬಾ ಬೇಜಾರು ಪಟ್ಕೊಂಡ್ಬಿಡ್ತೀನಿ. ನಿದ್ದೆನೆ ಬರೋದಿಲ್ಲ. ಬೆಳಿಗ್ಗೆ ಎಲ್ಲ ಸ್ಟ್ರೈನ್ ಆಗುತ್ತೆ, ತಲೆನೋವು, ಕಣ್ಣು ನೋವು ಎಲ್ಲ ಬರುತ್ತೆ. ಸರಿ ಪುಷ್ಪ ಅವರೇ, ನೀವು ಆವಾಗಲೇ ಹೇಳ್ದಂಗೆನೇ ಇದು ಆ್ಯಕ್ಚುಲಿ ನಿಮ್ಮ ಹಸ್ಬೆಂಡ್ ತೀರದ ಮೇಲೆ ಬಂದಿರೋಂಥ ಸಿಮ್ಟಮ್ಸ್ ಇದು. ಸಡನ್ಲಿ ಈ ಥರ ಒಂದು ಘಟನೆಗಳಾದಾಗ ನಮಗೆ ಒಂದೊಂದ್ಸರಿ ತಡ್ಕೊಳಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಬಂದಿದೆ. ಅದೇ ಟೈಮಲ್ಲಿ ನಿಮಗೆ ಮನೆ ಕಡೆಯಿಂದನೂ ಸರಿಯಾಗಿ ಸಪೋರ್ಟ್ ಎಲ್ಲ ಸಿಕ್ಕಿಲ್ಲ. ಈ ನೀವು ಹೇಳ್ತಾ ಇರೋ ಸಿಮ್ಟಮ್ಸ್ ನೋಡಿದ್ರೆ ಮಾನಸಿಕ ಖಿನ್ನತೆ, ಅಂದರೆ ನಾವು ಡಿಪ್ರೆಷನ್ ಅಂತ ಏನು ಹೇಳ್ತೀವಿ, ಆ ಥರ ಇರೋ ಆಗಿದೆ. ಸೊ ನಿಮಗೆ ಅಷ್ಟು ನಿದ್ದೆ ಕಡಿಮೆ ಆಗಿದೆ, ಅಷ್ಟು ಬೆಳಗ್ಗೆ ಹೊತ್ತು ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಬೇಕೇ ಬೇಕು. ಸೊ ನೀವು ಅರ್ಜೆಂಟಾಗಿ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಬೇಕಾಗತ್ತೆ. ಯಾಕಂತಂದರೆ ಇಷ್ಟು ವರ್ಷ ಆಗಿ ಒಂದು ವರ್ಷ ಆಗೂ ಇಷ್ಟೊಂದು ಸಿಮ್ಟಮ್ಸ್ ಇದೆ ಅಂತ ಹೇಳಿದ್ರೆ, ಬಿಕಾಸ್ ಹಾರ್ಡ್ಲಿ 1-1.5 ಗಂಟೆ ನಿಮಗೆ ನಿದ್ದೆ ಸಿಗ್ತಾಯಿದೆ ಅಷ್ಟೇ ದಿನಕ್ಕೆ. ಸೊ ಹಾಗೆ ಬಿಟ್ಟರೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ.
ಸೊ ನೀವು ಟ್ರೀಟ್ಮೆಂಟ್ ಮಾಡಿಸಿ ಅದು ಕಂಪ್ಲೀಟಾಗಿ ಸೆಟ್ರೇಟ್ ಆಗುತ್ತದು. ಈಗಾಗಲೇ ನಾವು ಮಾತಾಡಿದಂತೆ ಒತ್ತಡ ಅಥವಾ ಏನು ಕಾರಣ ಅನ್ನೋದೇ ಗೊತ್ತಿರೋದಿಲ್ಲ ದಿನನಿತ್ಯದ ಬದುಕಲ್ಲಿ. ಕಾರಣಗಳೇ ಇಲ್ಲದೇ ನನಗೆ ನಿದ್ರೆ ಬರ್ತಿಲ್ಲ, ಕೆಲವ್ರಿಗೆ ಈಗ ಒಂದು 15 ದಿವಸ ಇದ್ದ ಕೈಕಾಲು ನೋವು, ಆಮೇಲೆ ತಲೆನೋವು, ಆಮೇಲೆ ಎದೆ ನೋವು ಅಂತಾರೆ, ಆಮೇಲೆ ಬಲಗೈ ನೋವು ಅಂತಾರೆ, ಕಾಲು ನೋವು ಅಂತಾರೆ. ಯಾಕೆ ಈ ರೀತಿ ಬದಲಾವಣೆ? ಇದು ನಾನು ಅದೇ ಹೇಳ್ದಂಗೆನೇ ಕಾರಣಗಳು ಕೆಲವೊಂದು ಕಡೆ ಗೊತ್ತಾಗತ್ತೆ, ಅದಕ್ಕೆ ಓವರ್ಟ್ ಆಂಗ್ಸೈಟಿ ಅಂತ ಹೇಳ್ತೀವಿ. ಕೆಲವೊಂದು ಕಡೆ ಗೊತ್ತಾಗಲ್ಲ, ಒಳಗಡೆಯಿಂದನೇ ತಿಂತಾ ಇರುತ್ತೆ, ಕೋವರ್ಟ್ ಆಂಗ್ಸೈಟಿ ಅಂತ ಹೇಳ್ತೀವಿ. ಸೊ ಇವರು ಹೇಳಿದ ಇದರಲ್ಲಿ ನೋಡಿ, ಹಸ್ಬೆಂಡ್ ಸಡನ್ಲಿ ತಿರೋದ್ರು ನೋಡಿ, ವೃದ್ಧಾಪ್ಯದಲ್ಲಿ ಯಾರನ್ನೊಬ್ರು ತಿರೋದ್ರು ಅಥವಾ ಒಂದು ಲಿವರ್ ಫೇಲ್ಯೂರ್ ಇತ್ತು, 2 ವರ್ಷ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ವಿ ಅಂದರೆ ಅವ್ರಿಗೆ ಗೊತ್ತು ಇವತ್ತಲ್ಲ ನಾಳೆ ಅವ್ರು ಹೋಗ್ತಾರೆ ಅಂತ. ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ. ಹೌದು, ಸಡನ್ನಾಗಿ ಆಕ್ಸಿಡೆಂಟ್ ಆಗಿ ಹೋಗ್ಬಿಡೋದು, ಸಡನ್ನಾಗಿ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡೋದು ಅಂಥದ್ರಲ್ಲಿ ನಾವು ಪ್ರಿಪೇರ್ ಆಗಿರೋದಿಲ್ಲ. ಅಂಥವಾಗ ಒಂದು ಶಾಕ್ ಆಗಿ ಬರುತ್ತೆ. ಓಕೆ, ಅದೇ ಟೈಮಲ್ಲಿ ಅವ್ರಿಗೆ ಮನೆ ಕಡೆಯಿಂದ ಒಂದು ಸಪೋರ್ಟ್ ಬೇಕಾಗುತ್ತೆ, ಅದು ಕೂಡ ಸಪೋರ್ಟ್ ಸಿಗ್ತಾ ಇಲ್ಲ. ಸೊ ಈ ಕಾರಣದಲ್ಲಿ ಯೂಶಲಿ ಆ ಕಾರಣಗಳಿಂದ ಬರ್ತಾ ಇರೋದು. ಓಕೆ ಕಾರ್ತಿಕ್ ಅವರೇ, ಯಾವ ರೀತಿಯ ಸ್ಟ್ರೆಸ್ ಯಾವ್ಯಾವ ಹಂತದಲ್ಲಿ ಇರುತ್ತೆ ಅಂತ ತಿಳಿಸಿದ್ರಿ, ಮತ್ತು ಅದಕ್ಕೆ ಪರಿಹಾರ ಯಾವ ರೀತಿ, ಮನೆಯಲ್ಲೇ ಯಾವ ರೀತಿ ಮಾಡ್ಬೋದು ಅನ್ನೋದು ತಿಳಿಸ್ಕೊಟ್ರಿ. ಧನ್ಯವಾದ. ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸಹಜವಾಗಿ ದಿನನಿತ್ಯದ ಬದುಕಿನಲ್ಲಿ ಒತ್ತಡ ಸಾಮಾನ್ಯ, ಆದರೆ ಅದನ್ನು ನಾವು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ನೋಡಬೇಕು. ಧ್ಯಾನ ಇರ್ಬೋದು, ಸಣ್ಣ ವ್ಯಾಯಾಮಗಳಿರಬೇಕು. ಆ ವ್ಯಾಯಾಮಗಳು ಒಂದು ವಾರಕ್ಕೆ ಬದಲಾಗೋದಲ್ಲ, ಆದರೆ ರೆಗ್ಯುಲರ್ ಆಗಿರಬೇಕು ಅನ್ನೋದು ಇವತ್ತಿನ ಸುಹಾಸಿಯಲ್ಲಿ ತಿಳ್ಕೊಂಡ್ರಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.